ಎಲ್ರಿಗೂ ನಮಸ್ಕಾರ. ಜಿ.ಕೆ. ಮಂಜುನಾಥ್, PM ಟಿವಿ ಸಂಪಾದಕರು. ಸ್ನೇಹಿತರೆ, ಇವತ್ತು ನಮ್ಮ ಭಾರತೀಯ ಮುಸ್ಲಿಂ ಬಾಂಧವರ ಬಕ್ರಿ ಹಬ್ಬದ PM ಟಿವಿ ಕರ್ನಾಟಕದ ಮುಖಾಂತರ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ಆ ಬಕ್ರಿ ಹಬ್ಬದ ಬಗ್ಗೆ ಒಂದು 2 ನಿಮಿಷ ಈ ವಿಶೇಷ ಕಾರ್ಯಕ್ರಮವನ್ನ ತಮ್ಮ ಮುಂದೆ PM ಟಿವಿ ಕರ್ನಾಟಕದ ಮುಖಾಂತರ ಪ್ರಸಾರ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಮ್ಮ ಭಾರತೀಯರ ಕಂಡ ಮತ್ತು ವಿಶೇಷ ಕಾರ್ಯಕ್ರಮದ ಬಗ್ಗೆ, ಬಕ್ರಿ ಹಬ್ಬದ ಬಗ್ಗೆ ತಮ್ಮ ಮುಂದೆ ಮಾತನಾಡಕ್ ಬಂದಿದ್ದೀವಿ. ಇವತ್ತು ಬಕ್ರಿ ಹಬ್ಬ ಹೇಗೆ ಬಂತು, ಹೇಗೆ ಆಚರಣೆಗೆ ಬಂತು, ಹೇಗೆಲ್ಲ ಮಾಡ್ತಾರೆ ಅನ್ನೋದು ತಾವು ಎಲ್ಲಾ ಮಾಧ್ಯಮದಲ್ಲಿ ನೋಡಿದಿರಿ. ಆದ್ರೆ ಬಕ್ರಿ ಹಬ್ಬದ ಕುರಿತಾಗಿ ನಾವು PM ಟಿವಿ ಕರ್ನಾಟಕ ಮುಖಾಂತರ ವಿಶೇಷ ಒಂದು 2 ನಿಮಿಷ ತಮ್ಮ ಮುಂದೆ ಮಾತನಾಡಕ್ ಬಂದಿದ್ವಿ. ಸ್ನೇಹಿತರೆ, ಇವತ್ತು ಹಿಂದೂ ಮುಸ್ಲಿಂ ಅನ್ನೋದು ರಾಜಕೀಯ ಒತ್ತಡ ಹೆಚ್ಚಾಗಿ ಇವತ್ತು ಯುವಕರು ಬಲಿಪಶು ಆಗ್ತಾ ಇದ್ದಾರೆ. ಕುಟುಂಬದವರು ರಾಜಕೀಯನ್ನ ನೋಡಿ ಬೇಸತ್ತು ಹೋಗಿರುವಂತದ್ದು. ಅಂದ್ರೆ ರಾಜಕೀಯಕ್ಕೆ ಬಲಿಪಶು ಆಗಿರುವ ಯುವಕರು ಹಿಂದೂ ಧರ್ಮದಲ್ಲಿ ಆಗಿರ್ಬೋದು, ಮುಸ್ಲಿಂ ಧರ್ಮದಲ್ಲಿ ಆಗಿರ್ಬೋದು, ಇವತ್ತು ಸಾವನ್ನ ಅಪ್ಪಿರೋದು ಇವತ್ತು ರಾಜಕಾರಣಿಗಳ ಮಕ್ಕಳಲ್ಲ, ಇವತ್ತು ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಸ್ನೇಹಿತರೆ, ಇವತ್ತು ಈ ಹಬ್ಬ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಇವತ್ತು ಏನಾದ್ರೂ ಮುಸ್ಲಿಂ ಧರ್ಮದವರು ಇಲ್ಲ ನಮ್ಮ ಮುಸ್ಲಿಂ ರಾಷ್ಟ್ರ ಅಂತ ಹೇಳ್ಬಿಟ್ಟು ಏನಾದ್ರೂ ಆ ಮುಸ್ಲಿಂ ರಾಷ್ಟ್ರದಲ್ಲಿ ಹೋಗಿ ಆಚರಣೆ ಮಾಡ್ತಾ ಇದ್ದಾರ? ಇಲ್ಲ. ಇವತ್ತು ಏನಾದ್ರೂ ನಾವು ಮುಸ್ಲಿಮರು ಅಂತ ಹೇಳ್ಬಿಟ್ಟು ಏನಾದ್ರೂ ಅವ್ರಿಗೆ ಅಷ್ಟೇ ಆಚರಣೆ ಮಾಡ್ತಾ ಇದಾರ? ಇಲ್ಲ. ಎಲ್ಲರನ್ನ ಇವತ್ತು ಪೂಜಿಸುವಂತ ಭಾರತ ಮಾತೆಯ ಮಡಿಲಲ್ಲಿ ಇವತ್ತು ಆಚರಣೆ ಮಾಡ್ತಾ ಇರುವಂತ ಇವತ್ತು ಮುಸ್ಲಿಂ ಬಾಂಧವರಿಗೆ ನಾವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡುವಂತ ಈ ಬಕ್ರಿ ಹಬ್ಬ ಅರ್ಥ ಮಾಡ್ಕೊಳ್ಳಿ. ಈ ಬಕ್ರಿ ಹಬ್ಬವನ್ನ ಎಷ್ಟೊಂದು ಅರ್ಥಗರ್ಭಿತವಾಗಿ ಇರುತ್ತೆ ಅಂದ್ರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನೋದನ್ನು ಕೂಡ ಈ ವಿಶೇಷ ಆಗುತ್ತೆ. ಯಾಕೆ ಅಂದ್ರೆ ಇವತ್ ಏನಾದ್ರೂ ನಾವು ಬೇರೆ ಧರ್ಮದವರು, ಬೇರೆ ಜಾತಿಯವರು ಅಂತ ಹೇಳ್ಬಿಟ್ಟು ನಿಮ್ದೇ ಆದಂತ ಬೇರೆ ಮಣ್ಣಿದೆಯಾ? ಇಲ್ಲ. ಅದು ಭಾರತ ಮಾತೆಯ ಮಣ್ಣಲ್ಲಿನೇ ಇವತ್ತು ಆಚರಣೆ ಮಾಡ್ಬೇಕು. ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಅಡಿಯಲ್ಲಿನೇ ಇವತ್ತು ಆಚರಣೆ ಮಾಡ್ಬೇಕಾಗಿರುವಂತದ್ದು. ಇಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ತಮ್ಮ ಮುಂದೆ ನಾವು ತಂದಿದ್ದೀವಿ ಅಂದ್ರೆ ಅದು ಖುಷಿ ಪಡ್ಬೇಕು. ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ಧರ್ಮದ ಮೇಲೆ ಇವತ್ತು ರಾಜಕೀಯ ನಡೀತಾ ಇರ್ಬೇಕಾದ್ರೆ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದೇವೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇವತ್ತೇನಾದ್ರೂ ರಾಜಕಾರಣಿಗಳು ಏನಾದ್ರೂ ಆಚರಣೆ ಮಾಡೋದು ಬಿಟ್ಟಿದಾರ? ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲರೂ ಸೇರಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಹೊಯ್ ಮನಸ್ಸಿರುತ್ತೆ, ನಿಮ್ಮಲ್ಲಿ ತೊಂದರೆಗಳಿರುತ್ತೆ. ನಾನು ಮುಸ್ಲಿಮು, ನಾನು ಹಿಂದೂ ಅನ್ನೋದು ಬಿಟ್ಟು ನಾವೆಲ್ಲರೂ ಒಂದೇ, ನಾನು ಒಂದೇ ತಾಯಿ ಮಡಿಲಲ್ಲಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ತಾವೆಲ್ಲರೂ ಒಂದೇ ಆಗಿ ಬದುಕಬೇಕು ಅನ್ನೋದು ವಿಚಾರ. ಯಾಕೆಂದ್ರೆ ತಾವುಗಳು ಮಂತ್ರಿ ಹಿಡಿದು MLA ಹಿಡಿದು ಸಣ್ಣ ಒಬ್ಬ ಪಕ್ಷದ ಕಾರ್ಯಕರ್ತನ ಹಿಡಿದು ಇವತ್ತು ಮುಸ್ಲಿಂ ಹಬ್ಬವನ್ನ ಬರೀ ಸ್ಟೇಟಸ್ ಅಲ್ಲಿ ಬೇಡ ಅನ್ನೋದು ಕುರಿತಾಗಿನೂ ಕೂಡ ಈ PM ಟಿವಿ ಕರ್ನಾಟಕದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಜೊತೆಗೆ ತಮಗೆ ನಾವು ಹೇಳ್ಕೊಡೋದು ಏನಪ್ಪಾ ಅಂದ್ರೆ ಒಂದೇ ಒಂದು ವಿಷಯ, ಇವತ್ತು ಎಲ್ಲಾ ಧರ್ಮನೂ ಶ್ರೇಷ್ಠ, ಎಲ್ಲಾ ಜಾತಿಯೂ ಶ್ರೇಷ್ಠ. ಯಾಕೆ ಅಂದ್ರೆ ನಾವು ಭಾರತೀಯರು, ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವು ಭಾರತ ಮಾತೆಯ ಮಕ್ಕಳು, ಈ ಮಣ್ಣಿನ ಮಕ್ಕಳು ಅನ್ನೋದು ಕೂಡ. ಯಾಕೆಂದ್ರೆ ಭಾರತ ಮಾತೆ ನೀ ಹಿಂದೂ ಧರ್ಮದವನು ಅಂತ ಏನಾದ್ರೂ ಬಿಡ್ತಾ ಇಲ್ಲ. ಇವತ್ತು ಮುಸ್ಲಿಮು ಭಾರತ ಮಾತೆ ನೀನು ಮುಸ್ಲಿಂ ಧರ್ಮದವನು, ನನ್ನ ಮಡಿಲಲ್ಲಿ ನೀನು ಆಚರಿಸಬೇಡ ಅಂತ ಹೇಳ್ತಾ ಇಲ್ಲ. ಇವತ್ತು ಹಿಂದೂ ಧರ್ಮ ನನ್ನ ಮಡಿಲಲ್ಲಿ ನೀನು ಹಿಂದೂ ಧರ್ಮವಾಗಿ ಏನಾದ್ರೂ ಆ ಭಾರತ ಮಾತೆ ಅಂದಿದಾಳ? ಅನ್ನಲ್ಲ. ನಮ್ಮ ಮನಸ್ಥಿತಿಗಳು, ನಮ್ಮ ದುರುಪಯೋಗಗಳು, ನಮ್ಮ ದುರಾಸೆಗಳು ಈ ರೀತಿಯಾಗಿ ಉಂಟಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಎಲ್ಲರ ರಕ್ತ ಇರೋದು ಕೆಂಪು ರಕ್ತನೇ, ಇವತ್ತು ಎಲ್ಲರೂ ಉಸಿರಾಡ್ತಾ ಇರೋದು ಗಾಳಿನೇ, ಇವತ್ತು ಎಲ್ಲರೂ ಮರದ ಕೆಳಗಡೆ ಕೂಡ್ತಾ ಇರೋದು ನಾವೇ ಭಾರತೀಯರೇ. ಹಾಗಾಗಿ ಇದಕ್ಕೆಲ್ಲ ಮೀರಿದ್ರು ಕೂಡ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಅನ್ನೋದನ್ನ ಮರಿಬೇಡಿ. ಯಾಕೆಂದ್ರೆ ಒಂದು ವಿಚಾರವನ್ನ ತಮ್ಮ ಮುಂದೆ ನಾನು ಹೇಳ್ದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಧರ್ಮ ಅಂದ್ಮೇಲೆ ಒಂದು ಮನೆ, ಅಲ್ಲಿ ಕುಟುಂಬದಲ್ಲಿ ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲರೂ ಇರ್ತಾರೆ. ಆಮೇಲೆ ಎಲ್ಲಾರೂ ರೀತಿಯಾಗಿ ಇದ್ದಾಗ ಒಂದು ಮನೆ ತರ ಒಂದು ಧರ್ಮ. ಆ ಮನೆಯಲ್ಲಿ ಏನಾದ್ರೂ ಒಂದು ಕೆಟ್ಟ ಹುಳಗಳು ಅಂದ್ರೆ ಗಲೀಜು, ಜಾಡು, ಗೀಡು ಏನಾದ್ರೂ ಬಿದ್ದಿರುತ್ತೆ. ಮನೆ ಅಂದ್ಮೇಲೆ ಒಂದು ಗಲೀಜು ಬಿದ್ದಿರುತ್ತೆ. ಹಾಗಾಗಿ ಆ ಮನೆಯಲ್ಲಿರುವ ಒಂದು ಗಲೀಜನ್ನ ಹೊರಗಡೆ ಹಾಕಿದ್ರೆ ಸಾಕು, ಆ ಮನೆಯಲ್ಲಿರುವ ಕೊಳಕ ವಸ್ತುಗಳನ್ನ ಹೊರಗಡೆ ಹಾಕಿದ್ರೆ ಸಾಕು, ಅವಾಗ ಮನೆ ಶುದ್ಧವಾಗಿರುತ್ತೆ. ಅದೇ ರೀತಿಯಾಗಿ ಧರ್ಮದಲ್ಲಿ
ಎಲ್ಲೋ ಒಂದು ಕಡೆ ಕೆಟ್ಟ ಹುಳುಗಳು ಓಡಾಡ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಕೆಟ್ಟ ವಿಚಾರ ಇದ್ದ ಹುಳುಗಳು ಓಡಾಡ್ತಾ ಇರುತ್ತೆ. ಆ ಧರ್ಮದಿಂದ ಅದನ್ನ ನಾವು ಹೊರಗೆ ಹಾಕಿದ್ರೆ ಎಲ್ಲವೂ ಧರ್ಮ ಶ್ರೇಷ್ಠ ಆಗುತ್ತೆ, ನಾವ್ ಎಲ್ಲರೂ ಒಂದಾಗ್ತೀವಿ. ಹಾಗಾಗಿ ಈ PMTV ಕರ್ನಾಟಕ ಮುಖಾಂತರ ಸಣ್ಣದಾಗಿ ಈ ವಿಚಾರವನ್ನ ಹೇಳೋದಕ್ಕೆ ಬಂದಿದೀವಿ. ಯಾಕೆಂದ್ರೆ ಒಂದು ಧರ್ಮ ಅಂದ್ಮೇಲೆ ಒಂದು ಮನೆ ತರ ಕೌಟುಂಬಿಕವಾಗಿ ಬದುಕ್ತಾ ಇರ್ತೀವಿ. ಆ ಮನೆಯಲ್ಲಿ ಗಲೀಜ್ ಬಿದ್ದಾಗ ಅದನ್ನ ನಾವು ಹೊರಗೆ ಹಾಕ್ಬೇಕು ಹೊರತು ಮನೆಯೇ ಸರಿಯಲ್ಲ ಅಂತ ಹೇಳ್ಬಿಟ್ಟು ಬೇಯೋದಲ್ಲ, ಮನೆಯೇ ಸರಿಯಲ್ಲ ಅಂತ ಹೇಳ್ಬಿಟ್ಟು ಕೆಡವೋದಲ್ಲ, ಮನೆಯೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಡೆಮಾಲಿಸ್ ಮಾಡಿ ಹೋಗೋದಲ್ಲ. ಅಂದ್ರೆ ಯಾವನೋ ಒಬ್ಬ ತಪ್ಪು ಮಾಡಿದಾಗ, ಯಾರೋ ಒಬ್ಬ ಬೇದಾಗ, ಯಾವನೋ ಒಬ್ಬ ಧರ್ಮದ ಬಗ್ಗೆ ಮಾತಾಡಿದಾಗ ಧರ್ಮನೇ ಸರಿ ಇಲ್ಲ ಅನ್ನೋದು ಅದು ಬಹಳ ಒಂದು ತಪ್ಪು. ಯಾಕೆಂದ್ರೆ ಈಗ ಆಚರಣೆ ಮಾಡ್ತಾ ಇರೋದು ಕೂಡ ಇವತ್ತು ಭಾರತ ಮಾತೆಯಾಗಿನೇ ಆಚರಣೆ ಮಡಿಲಲ್ಲಿ ಆಚರಣೆ ಮಾಡ್ತಾ ಇರೋದು, ಇವತ್ತು ಭೂಮಿಯಲ್ಲಿನೇ ಆಚರಣೆ ಮಾಡ್ತಾ ಇರೋದು. ಇಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಇವತ್ತು PMTV ಕರ್ನಾಟಕದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ವಿ. ಸ್ನೇಹಿತರೆ, ಯಾರೆಲ್ಲ ಬಕ್ರಿ ಹಬ್ಬದ ಶುಭಾಶಯವನ್ನ ಮುಸ್ಲಿಂ ಬಾಂಧವರಿಗೆ ತಿಳಿಸ್ಬೇಕಂತಿರೋ ದಯವಿಟ್ಟು ನಮ್ಮ PMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ ನಾವು ತಿಳಿಸುವ ಪ್ರಯತ್ನ ಪಡ್ತೀವಿ. ಹಾಗೆ ಇಡೀ ಭಾರತ ಮಾತೆಯಲ್ಲಿ ಮಡಿಲಲ್ಲಿ ಬದುಕ್ತಾ ಇರುವ ಮುಸ್ಲಿಂ ಬಾಂಧವರಿಗೂ ಕೂಡ ನಮ್ಮ PMTV ಕರ್ನಾಟಕದ ಮುಖಾಂತರ ಬಕ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರಿ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.